ಕ್ರಾಂತಿ ಆಗುತ್ತಾ ಅಥವಾ ಕ್ರಾಂತಿ ಇಲ್ಲದೆ ಬದಲಾವಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಡಿಸೆಂಬರ್ ಕ್ಲೈಮ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ನಾವು ಈಗಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸೊ ರಾಜಕೀಯ ನಾಯಕರ ಸ್ಟ್ರಾಟಜಿ ಕೂಡ ಬೇರೆ ಬೇರೆ ಇದೆ. ಯಾರ್ಯಾರ್ದು ಹೆಂಗಿದೆ ಮತ್ತು ಶಿಸ್ತು ಸಮಿತಿ ಅಂತ ಒಂದಿದೆ ಕಾಂಗ್ರೆಸ್ನಲ್ಲಿ, ಅವ್ರು ಏನು ಮಾಡ್ತಾರೆ ಎಲ್ಲ ಮಾಹಿತಿ ಕೊಡ್ತೀವಿ. ಪವರ್ ಶೇರಿಂಗ್ ಬಗ್ಗೆ ನಾಯಕರ ಮಾತಿಗೆ ಹೈಕಮಾಂಡ್ನ ಫರ್ಮಾನು ಏನು ಅಂತ. ಮುಂದಿನ 2 ತಿಂಗಳು ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ, ಅದರಲ್ಲಿ 2 ಮಾತಿಲ್ಲ. ಬಿಹಾರ ಚುನಾವಣೆ ಕಳೆಯೋ ತನಕ ಯಾರೂ ಮಾತಾಡಬೇಡಿ ಅನ್ನೋ ಇನ್ಸ್ಟ್ರಕ್ಷನ್ಸ್ ಬರ್ತಾನೇ ಇದೆ, ಕೇಳ್ತಾ ಇಲ್ಲ ಅಷ್ಟೇ. ಯಾರೇ ಮಾತಾಡಲಿ ಏನೇ ಮಾತಾಡಲಿ ಮುಲಾಜಿಲ್ಲದೆ ಅಂಥವ್ರಿಗೆ ನೋಟಿಸನ್ನು ಕೊಡಿ ಅಂತ ಹೈಕಮಾಂಡ್ ಫರ್ಮಾನನ್ನು ಹೊರಡಿಸಿದೆಯಂತೆ. ನೋಟಿಸ್ ಜಾರಿ ಮಾಡಿ ಅಂತ ಹೇಳಿದೆ. ನಾಲಿಗೆ ಹರಿಬಿಡದಂತೆ ಕಡಿವಾಣವನ್ನು ಹಾಕಲೇಬೇಕಾದ ಒತ್ತಡ ಇದೆ. ಶತಾಯಗತಾಯ ಕೂಲ್ ಆ್ಯಂಡ್ ಕಾಮ್ ಪರಿಸ್ಥಿತಿ ನಿರ್ಮಾಣಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಟ್ ನೋಟಿಸಿಂದ 10 ಪೈಸದ ಉಪಯೋಗ ಆಗ್ತಿದೆಯಾ ಕೇಳಿದರೆ ಇಲ್ಲ. ಶಿಸ್ತು ಸಮಿತಿ ಕಾಂಗ್ರೆಸ್ನಲ್ಲಿ ಹಲ್ಲು ಕಿತ್ತ ಹಾವಿನಂತಿದೆ. ಎಷ್ಟು ಜನಕ್ಕೆ ನೋಟಿಸ್ ಕೊಟ್ಟರು, ಎಷ್ಟು ಜನರನ್ನ ಇದೇ ವಿಚಾರದಲ್ಲಿ ವಜಾ ಮಾಡಿದ್ರು. ಕಾಂಗ್ರೆಸ್ನ ಯುವ ರಾಜಕುಮಾರ ಎಕ್ಸಾಕ್ಟ್ಲಿ. ಆಮೇಲೆ ಕಾಂಗ್ರೆಸ್ನ ಯುವ ರಾಜಕುಮಾರ ರಾಹುಲ್ ಗಾಂಧಿ ಅವ್ರು ಹೇಳಿದ ವಿಚಾರದಲ್ಲಿ ರಾಜಣ್ಣ ಅವ್ರಿಗೆ ಹಂಗಾಯ್ತು ಬಿಟ್ರೆ ಇನ್ಯಾರಿಗಾಯ್ತು? ಇಕ್ಬಾಲ್ ಹುಸೇನ್ ಕತೆ ಏನಾಯ್ತು? ಎಲ್ಲಾರು ಶಿವರಾಮೇಗೌಡ್ರದೇನು, ಶಾಸಕ ರಂಗನಾಥ್ದೇನು, ಮಾಗಡಿ ಶ್ರೀನಿವಾಸ್ದೇನು, ಬಾಲಕೃಷ್ಣ ಅವ್ರದೆಲ್ಲ ಏನು, ಮಾಗಡಿ ಬಾಲಕೃಷ್ಣ ಇರ್ಬೋದು, ಗುಬ್ಬಿ ಶ್ರೀನಿವಾಸ್ ಇರ್ಬೋದು, ಏನಾಯ್ತು ಅವ್ರದೆಲ್ಲ ಏನಾಯ್ತು ಅನ್ನೋದು ಪ್ರಶ್ನೆ. Absolutely no dissent in the party. Our PCC President, Mr. D.K. Shivakumar, is fully authorized to ensure that everybody toes the party line. Some people get excited either on account of their emotions or otherwise and make statements which are beyond the remit and realm of party's discipline. I have asked Shri D.K. Shivakumar to deal with them accordingly. There is absolutely ರೈಟ್. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಸುಕೇಶ್, ಹೇಳಿಕೆ ಕೊಟ್ಟ ಮೇಲೆ ನೋಟಿಸ್ ಕೊಡಿ ಅಂತ ಹೇಳಿ ಏನು ಪ್ರಯೋಜನ ಅಂತ ಸುರ್ಜೇವಾಲಾ ಅವರು ಹೇಳ್ತಾನೆ ಇದ್ದಾರೆ. ಬಟ್ ಯಾರು ಮಾತು ಕೇಳೋ ಪರಿಸ್ಥಿತಿನಲ್ಲಿಲ್ಲ. ಹಿಂಗಾದ್ರೆ ಶಿಸ್ತು ಸಮಿತಿ ಅನ್ನೋದು ಹಲ್ಲು ಕಿತ್ತ ಹಾವಲ್ದೆ ಇನ್ನೇನು ಅನ್ನೋದು ಪ್ರಶ್ನೆ ಬರುತ್ತೆ. ಆಮೇಲೆ ಅವ್ರಿಗೆ ಇದೇ ಕೆಲಸ ಆಗ್ಬಿಡುತ್ತೆ ಅಂತ. ಮೊದಲನೇದಾಗಿ ಎಚ್ಚರಿಕೆ ಕೊಡಬೇಕು, ಅಥವಾ ಎಚ್ಚರಿಕೆ ಕೊಟ್ಟ ನಂತರದಲ್ಲೂ ಕೂಡ ಮಾತಾಡಿದ್ರೆ ನೋಟಿಸ್ ಕೊಡುವಂಥದ್ದು. ಈಗ ನೋಟಿಸ್ ಕೊಡಲಾಗಿದೆ, ಮೊನ್ನೆ ಕೂಡ ಒಂದು ಇಬ್ಬರಿಗೆ ಹೊಸದಾಗಿ ನೋಟಿಸ್ ಕೊಡಲಾಗಿದೆ. ಅದು ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಕೂಡ ಆಗಿದ್ದಾರೆ. ಆದರೂ ಕೂಡ KPCC ಅಧ್ಯಕ್ಷ ಬೆಂಬಲ ಆದರೂ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಒಬ್ಬರು ಶಾಸಕರಿಗೆ, ಮಾಜಿ ಸಂಸದರಿಗೆ ನೋಟಿಸ್ ಕೊಡಲಾಗಿದೆ. ಇದು ಎಚ್ಚರಿಕೆ ಏನು ಅಂದರೆ, ಇದೇ ರೀತಿಯಲ್ಲಿ ಇನ್ಮೇಲೆ ಯಾರೇ ಮಾತಾಡಿದ್ರು ನೋಟಿಸ್ ಮುಲಾಜಿಲ್ಲದೆ ಕೊಡ್ತೀವಿ ಅನ್ನೋದು. ನೋಟಿಸ್ ಕೇವಲ ನೋಟಿಸ್ ಅಲ್ಲ, ಅದು ಕಾರಣ ಕೇಳಿ ನೋಟಿಸ್ ಆಗಿರುತ್ತೆ. ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಿದ್ರೆ ಮುಂದುವರೆದು ಶಿಸ್ತು ಕ್ರಮ ಕೂಡ ಮುಂದಾಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಹೈಕಮಾಂಡಿಂದ ನೇರವಾಗಿ ಸಂದೇಶ ಬಂದಿದೆ ಅಂದರೆ ಅದು ಒಂದು ಎಚ್ಚರಿಕೆ ಅನ್ನುವಂಥದ್ದು. ಆ ಎಚ್ಚರಿಕೆಯನ್ನು ಪಾಲಿಸಬೇಕಾಗಿದೆ, ಎಲ್ಲರೂ ಕರ್ತವ್ಯ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಈ ಕಾರಣಕ್ಕಾಗಿ ಆ ಒಂದು ಸೂಚನೆಯನ್ನು ಕೊಡಲಾಗಿದೆ ಅನ್ನುವಂಥದ್ದು. ಯಾಕಂದರೆ ಕ್ರೂಷಿಯಲ್ ಮಂತ್ಗಳಿದು, ಅಂದರೆ ಅಕ್ಟೋಬರ್, ನವಂಬರು, ಈ ಟೈಮಲ್ಲಿ ಸ್ವಲ್ಪ ಹೆಚ್ಚು ಯಾರಾದರೂ ಮಾತನಾಡುವಂಥ ಸಾಧ್ಯತೆ. ಯಾಕಂದರೆ ನವಂಬರ್ ಪವರ್ ಶೇರಿಂಗ್ ವಿಚಾರ ಅನ್ನುವಂಥದ್ದು ಸಾಕಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಇರೋದ್ರಿಂದ ಬಾಯಿಗೆ ಬಂದಂತೆ ಮಾತನಾಡುವಂಥದ್ದು ಅಥವಾ ಬದಲಾವಣೆ ಆಗಬೇಕು ಅಥವಾ ಆಗಬಾರ್ದು ಅನ್ನುವಂಥ ವಿಚಾರಗಳನ್ನ ಚರ್ಚೆಗೆ ಎತ್ಕೊಂಡ್ರೆ ಅದು ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಮೊದಲೇ ಎಚ್ಚರಿಕೆ ಕೊಟ್ಟುಬಿಟ್ರೆ ಸ್ವಲ್ಪ ಭಯ ಇರುತ್ತೆ ಅಥವಾ ನೋಟಿಸ್ ಬರುತ್ತೆ ಅನ್ನೋ ಆತಂಕ ಇರುತ್ತೆ. ಹಾಗಾಗಿ ಸಹಜವಾಗಿ ಸುಮ್ಮನಾಗ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಈ ಸೂಚನೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಮಮತಾ. ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಈಗ ಹೈಕಮಾಂಡ್ ಎಷ್ಟು ಪವರ್ಫುಲ್ ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಅದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಥರೈಸೇಷನ್ ಕೊಟ್ಟಿದ್ದಾರಂತೆ. ಬಟ್ ಡಿ.ಕೆ. ಶಿವಕುಮಾರ್ ಅವ್ರು ಕೊಡುವಂತಹ ಯಾವುದೇ ನೋಟಿಸ್ಗಳಿಗೂ ಕೂಡ ಬೆಲೆ ಇಲ್ಲ ಅನ್ನೋದು ಕಾಂಗ್ರೆಸ್ನಲ್ಲಿ ಪ್ರೂವ್ ಆಗ್ತಾ ಇದೆ.